ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಾವು ಕಳೆದ ಒಂದು ವಾರದಿಂದ ವಲಯ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಅಲ್ಲಿನ ವಿಜ್ಞಾನಿಗಳನ್ನು ಸಹಾಯ ಪಡ್ಕೊಂಡು ಕಬ್ಬಿನ ಬಗ್ಗೆ ಸಮಗ್ರವಾದ ಮಾಹಿತಿಯುಳ್ಳ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ವಿ. ನಿನ್ನೆಯಿಂದ ನಾವು ಈ ಕಬ್ಬಿನಲ್ಲಿ ಬರೋ ಕೀಟಗಳ ಬಗ್ಗೆ ಮಾಹಿತಿ ತಗೊಳ್ಳೋಣ ಅಂತ ಬಂದ್ವಿ. ನಿನ್ನೆ ಕಾರ್ಯಕ್ರಮದಲ್ಲಿ ಇಲ್ಲಿ ಕಾಂಡ ಕೊರಕಗಳ ಬಗ್ಗೆ ಮಾತಾಡಿದ್ವಿ. ಇವತ್ತು ನಮ್ಮ ವಿಜ್ಞಾನಿಗಳಾಗಿರುತ್ತ ಶ್ರೀ ನಂದೀಶ್ GS ಅವರನ್ನು ಮಾತಾಡಿಸಿ ಕಬ್ಬಿನಲ್ಲಿ ಬರೋ ಇತರ ಕೀಟಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಮೊದಲನೆಯದಾಗಿ ಕಾಂಡ ಕೊರಕಗಳ ಬಗ್ಗೆ ತಿಳಿದ್ವಿ. ಎರಡನೆಯದಾಗಿ ರಸ ಹೀರುವ ಕೀಟಗಳ ಬಗ್ಗೆ ತಿಳಿಯೋಣ. ರಸ ಹೀರುವ ಕೀಟಗಳ ಗುಂಪುಗಳಲ್ಲಿ ಮೊದಲನೆಯದಾಗಿ ಈ ಒಂದು ಏರೋಪ್ಲೇನ್ ಹಾಪರ್ ಅಥವಾ ಪೈರಿಲ್ಲಾ ಅಂತ ಕರಿತೀವಿ ಅದು. ಎರಡನೆಯದಾಗಿ ಬಿಳಿ ಹುಣ್ಣೆ, ಕಬ್ಬಿನ ಬಿಳಿ ಹುಣ್ಣೆ, ಶುಗರ್ ಕೇನ್ ಊಲ್ ಏಪಿಡ್. ಮೂರನೆಯದಾಗಿ ಶಲ್ಕ ಕೀಟಗಳು ಅಂತಂದರೆ ಸ್ಕೇಲ್ಸ್. ನಾಲ್ಕನೆಯದಾಗಿ ಮೀಲಿ ಬಗ್ಸ್ ಅಥವಾ ಹಿಟ್ಟು ತಿಗಣೆ. ಈ ಒಂದು 4 ಕೀಟಪೀಡೆಗಳು ಕಬ್ಬಿನಲ್ಲಿ ರಸ ಹೀರಿ ಇಳುವರಿಯ ನಷ್ಟಕ್ಕೆ ಕಾರಣವಾಗಿರ್ತವೆ. ಮೊದಲನೆಯದಾಗಿ ಪೈರಿಲ್ಲಾ ಹಾಪರ್ಸ್ ಅಂತ ನಾವು ಹೇಳ್ತೀವಿ. ಪೈರಿಲ್ಲಾ ಹುಳುಗಳು, ಅದರ ಬಗ್ಗೆ ತಿಳಿಯೋಣ. ಪೈರಿಲ್ಲಾ ಅಥವಾ ಏರೋಪ್ಲೇನ್ ಹಾಪರ್ನ ಹಾನಿಯ ಗುಣಲಕ್ಷಣಗಳು ಯಾವ ರೀತಿ ಕಂಡು ಬರ್ತವೆ ಅಂತಂದರೆ, ಪ್ರೌಢ ಹುಳುಗಳು ಹಾಗೂ ಮರಿ ಹುಳುಗಳು ಎಲೆಯ ತಳಭಾಗದಲ್ಲಿ ಕುಳಿತು ಸತತವಾಗಿ ರಸವನ್ನು ಹೀರುವುದರಿಂದ ಎಲೆಗಳು ಒಣಗ್ತಾ ಬರ್ತಾ ಇರುತ್ತೆ. ಅದರಿಂದ ಸ್ರವಿಸುವಂತಹ ಹನಿಡ್ಯೂವಿಂದಾಗಿ ಈ ಒಂದು ಕಪ್ಪು ಶಿಲೀಂಧ್ರ ಅಂದರೆ ಸೂಟಿ ಮೋಲ್ಡ್ ಅನ್ನುವುದು ಎಲೆಯ ತಳಭಾಗದಲ್ಲಿ ಬೆಳೆದು ಅದರ ಅಂದರೆ ಕಬ್ಬಿನ ದ್ವಿತೀಯಸಂಶ್ಲೇಷಣ ಕ್ರಿಯೆಗೆ ಬಹಳ ಹಾನಿಯನ್ನು ಉಂಟು ಮಾಡಿ ಎಲೆಗಳು ಒಣಗಿ ಬೀಳುತ್ತವೆ ಹಾಗೂ ಆ ಒಂದು ರೋಗವು ಕಬ್ಬಿಗೆ ಬರುತ್ತದೆ. ಅದರ ಒಂದು ಹತೋಟಿ ಕ್ರಮಗಳಲ್ಲಿ ನಾವು ಚರ್ಚಿಸೋಣ. ಎರಡನೆಯದಾಗಿ ಶಲ್ಕ ಕೀಟಗಳು, ಸ್ಕೇಲ್ಸ್. ಆ ಸ್ಕೇಲ್ಸ್ ಯಾವ ರೀತಿ ಕಂಡು ಬರ್ತವೆ ಅಂತಂದರೆ, ಕಬ್ಬಿನ ಗಿಣ್ಣುಗಳ ಮೇಲೆ ಕೂತಿರುತ್ತವೆ. ಕಬ್ಬಿನ ಗಿಣ್ಣುಗಳ ಮೇಲೆ ಕೂತು ಎಲೆಯ ತಳಭಾಗದಲ್ಲಿ ಕೂತು ಮರಿ ಹುಳುಗಳು ಹಾಗೂ ಪ್ರೌಢ ಹುಳುಗಳು ಕಬ್ಬಿನ ಎಲೆಗಳಿಂದ ರಸವನ್ನು ಹೀರಿ ಹಾನಿಯನ್ನು ಉಂಟು ಮಾಡ್ತವೆ. ಮೂರನೆಯದಾಗಿ ಕಬ್ಬಿನ ಹಿಟ್ಟು ತಿಗಣೆ, ಮೀಲಿ ಬಗ್ ಅಂತ ನಾವೇನು ಹೇಳ್ತೀವಿ, ಅದು ಯಾವ ರೀತಿ ಹಾನಿ ಮಾಡುತ್ತೆ ಅಂತಂದರೆ, ಎಲೆಯ ತಳಭಾಗದಲ್ಲಿ ಕೂತಿರುತ್ತೆ, ಬೇರುಗಳ ಸಂಧಿಗಳಲ್ಲಿ ಕೂತಿರುತ್ತೆ. ಅಂದರೆ ಆ ಒಂದು ಸ್ಥಳಗಳಲ್ಲಿ ಇದ್ದು ರಸವನ್ನು ಹೀರಿ ಕಬ್ಬಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ನಾಲ್ಕನೇದು ಬಿಳಿ ಹುಣ್ಣೆ ಅಂದರೆ ಶುಗರ್ ಕೇನ್ ಊಲ್ ಏಪಿಡ್ ಅಂತ ಹೇಳ್ತೀವಿ. ಸರಿಸುಮಾರು 1995ರಿಂದ 2006, 7, 8 ಸತತವಾಗಿ ಅಲ್ಲೇ ಆ ಒಂದು ವರ್ಷಗಳಲ್ಲಿ ಈ ಕಬ್ಬು ಬಹಳ ಬಿಳಿ ಹುಣ್ಣೆಯಿಂದ ಹೆಚ್ಚು ಹಾನಿಗೆ ಉಂಟಾಗಿತ್ತು. ಅದರ ಒಂದು ಹಾನಿಯ ಗುಣಲಕ್ಷಣಗಳು ಯಾವ ರೀತಿ ಇದ್ದಾವೆ ಅಂತಂದರೆ, ಆ ಒಂದು ಬಿಳಿ ಹುಣ್ಣುವಿನ ಮರಿಹುಳು ಹಾಗೂ ಪ್ರೌಢ ಹುಳುಗಳು ಏನು ಮಾಡ್ತವೆ ಅಂತಂದರೆ, ತಿಗಣೆಗಳು ಎಲೆಯ ತಳಭಾಗದಲ್ಲಿ ಕೂತು ಪೂರ್ತಿ ಎಲೆ ತಳಭಾಗದಲ್ಲಿ ಕೂತು ರಸವನ್ನು ಹೀರಿದ ಕಾರಣ ಅದರ ಎಲೆಗಳು ಒಣಗಿ ದ್ವಿತೀಯಸಂಶ್ಲೇಷಣಾ ಕ್ರಿಯೆಗೆ ಅದಕ್ಕೆ ತೊಂದರೆಯಾಗಿ ಒಣಗಿ ಇಳುವರಿಯಲ್ಲಿ ಕುಂಠಿತ ಕಂಡುಬರುತ್ತದೆ. ತದನಂತರ ಈ ಒಂದು ರಸ ಹೀರುವ ಕೀಟಗಳ ಸಮಗ್ರ ಹತೋಟಿ ನಿಯಮಗಳು ಯಾವ ರೀತಿ ಇದ್ದೇವೆ ಅಂತಂದರೆ, ಎಲ್ಲದಕ್ಕೂ ನಾವು ಪ್ರತಿಯೊಂದು ರಸ ಹೀರುವ ಕೀಟಗಳಿಗೂ ನಾವು ಹತೋಟಿ ಕ್ರಮಗಳನ್ನ ಮಾಡಬೇಕಾಗುತ್ತೆ. ರಸ ಹೀರುವ ಕೀಟಗಳ ಒಂದು ಅಭಾವ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಕಡಿಮೆ ಇರುವುದರಿಂದ ಯಾವುದೇ ಕಾರಣಕ್ಕೂ ನಾವು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬಾರ್ದು ಅಂತ ಹೇಳ್ತೀವಿ. ಪೈರಿಲ್ಲಾ ಅಥವಾ ಏರೋಪ್ಲೇನ್ ಹಾಪರಿಂದ ಅಂತ ಉಂಟಾದಂತಹ ಈ ಕಪ್ಪು ಶಿಲೀಂಧ್ರದ ಬೆಳವಣಿಗೆಗೆ ನಾವು ಈ ಶಿಲೀಂಧ್ರ ನಾಶಕಗಳಾದ ಹೆಕ್ಸಾಕೋನಜೋಲನ್ನು ನಾವು 1 ಮಿಲಿ ಅಥವಾ 1 ಗ್ರಾಮ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಒಂದು ಸೂಟಿ ಮೋಲ್ಡ್ ಅಂತ ಏನು ನಾವು ರೋಗ ಇದೆ ಅದನ್ನು ಹತೋಟಿ ಮಾಡ್ಬೋದು. ಎರಡನೇದಾಗಿ ಮೀಲಿ ಬಗ್ಸ್ ಅಥವಾ ಹಿಟ್ಟು ತಿಗಣೆ ಮತ್ತು ಶಲ್ಕ. ಆ ಒಂದು ಕೀಟಗಳಿಗೆ ಅದರದೇ ಆದಂತಹ ಪರತಂತ್ರ ಜೀವಿಗಳು, ಪರೋಪಜೀವಿಗಳು ಮತ್ತು ಈ ಒಂದು ಬಿಳಿ ಹುಣ್ಣೆಗೆ ಶುಗರ್ ಕೇನ್ ಊಲ್ ಏಪಿಡ್ಗೆ ಬರುವಂತಹ ಪರಭಕ್ಷಕ ಜೀವಿಗಳು, ಪ್ರಿಡೇಟರ್ಸ್ ಅಂತ ನಾವೇನು ಹೇಳ್ತೀವಿ, ಅವೇ ನಮ್ಮ ಒಂದು ನಿಸರ್ಗದಲ್ಲಿ ಅವೇ ಬಂದು ಅದರ ಒಂದು ಜೀವನವನ್ನು ಆ ಒಂದು ಪರಭಕ್ಷಕ ಜೀವಿಗಳು ಮತ್ತು ಪರತಂತ್ರ ಜೀವಿಗಳು, ಪರೋಕ್ಷ ಜೀವಿಗಳು ನಿಸರ್ಗದಲ್ಲಿ ಅವೇ
ಆ ಒಂದು ಕೀಟಪೀಡೆಗಳ ಮೇಲೆ ಬಂದು ಹತೋಟಿಯನ್ನು ಮಾಡ್ತಾ ಹೋಗ್ತಿರ್ತವೆ. ಅದಾದ ಕಾರಣ ನಾವು ಕೀಟನಾಶಕಗಳ ಸಿಂಪರಣೆ ಮಾಡಬಾರ್ದು ಅಂತ ನಾವು ಶಿಫಾರಸು ಮಾಡ್ತೀವಿ. ಈ ಒಂದು ಬಿಳಿ ಹುಣ್ಣಿನಲ್ಲಿ ಪರಭಕ್ಷಕ ಜೀವಿಗಳಾದ ಮೈಕ್ರೋಮಸ್ ಇಗೊರೆಟಸ್ ಮತ್ತು ಡೈಫಾ ಎಪಿಡಿವೋರಾ ಅನ್ನೋ ಒಂದು 2 ಪರಭಕ್ಷಕ ಜೀವಿಗಳು ಇರ್ತವೆ. ಅದರ ಈ ಒಂದು ಬಿಳಿ ಹುಣ್ಣೆಯ ಹತೋಟಿಯನ್ನು ಅವೆರಡು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರುವುದರಿಂದ ನಾವು ಯಾವುದೇ ಥರದ ಕೀಟನಾಶಕಗಳ ಸಿಂಪರಣೆಗೆ ಹೋಗಬಾರ್ದು. ಪ್ರಮುಖವಾಗಿ ಕಬ್ಬು ಕಟಾವಾದ ನಂತರ ಯಾವುದೇ ಕಾರಣಕ್ಕೂ ಈ ಬಿಳಿ ಹುಣ್ಣೆ ಎಲ್ಲಿ ಕಂಡು ಬರ್ತದೆ ಆ ಒಂದು ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬಿನ ಕಟಾವಾದ ನಂತರ ತರಗನ್ನು ಸುಡಬಾರ್ದು ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಪರಭಕ್ಷಕ ಜೀವಿಗಳ ಒಂದು ಕೋಶಗಳು ಅಲ್ಲಿ ಇರ್ತವೆ. ನೆಕ್ಸ್ಟು ಅಂದರೆ ಮುಂದಿನ ಒಂದು ಜೀವನಕ್ಕೆ, ಮುಂದಿನ ಒಂದು ಜನರೇಷನ್ಗೆ ಅವು ಹೋಗಲಿಕ್ಕೆ ಭಾಳ ಈಸಿ ಆಗ್ತವೆ. ಅದರಿಂದ ಯಾವುದೇ ಕಾರಣಕ್ಕೂ ತರಗನ್ನು ಸುಡಬೇಡಿ. ಈ ಒಂದು ರಸ ಹೀರುವ ಕೀಟಗಳ ಅಭಾವ ಏನಾದ್ರು ಜಾಸ್ತಿ ಆಯಿತು ಅಂತಂದರೆ ಕೀಟನಾಶಕಗಳ ಸಿಂಪರಣೆಯನ್ನು ನಿಯಮಿತವಾಗಿ ಬಳಸಿ ಅದರ ಹತೋಟಿಯನ್ನು ಮಾಡಿ. ಇದರ ಜೊತೆಗೆ ಇನ್ನೊಂದು ರಸ ಹೀರುವ ಕೀಟವನ್ನು ನಾವು ಮರ್ತಿದ್ವಿ. ಅದು ಯಾವುದು ಅಂತಂದರೆ ಮೈಟ್ಸ್. ಶುಗರ್ ಕೇನ್ ಮೈಟ್ಸ್ ಅಂತ ನಾವು ಹೇಳ್ತೀವಿ. ಶುಗರ್ ಕೇನ್ ಮೈಟ್ಸ್ ಅಂತಂದರೆ ಕಬ್ಬಿನ ನುಸಿಯಲ್ಲಿ ಅದರ ಒಂದು ಹಾನಿಕಾರಕ ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತಂದರೆ, ಆ ಮೊಟ್ಟೆಯಿಂದ ಹೊರಬಂದಂತಹ ಒಂದು ಮರಿಹುಳುಗಳು ಅಥವಾ ಮರಿ ನುಸಿಗಳು ಏನು ಮಾಡ್ತವೆ ಅಂತಂದರೆ, ಪ್ರೌಢ ನುಸಿನೂ ಇರ್ತದೆ ಮತ್ತು ಮರಿ ನುಸಿನೂ ಇರ್ತದೆ. ಅವು ಎರಡೂ ಎಲೆಯ ತಳಭಾಗದಲ್ಲಿ ಕೂತು ಸತತವಾಗಿ ರಸವನ್ನು ಹೀರುವುದರಿಂದ ಎಲೆಗಳು ಒಣಗಿ ಬೀಳ್ತಾ ಇರ್ತವೆ. ಇದು ಬೇಸಿಗೆ ಕಾಲದಲ್ಲಿ ಹೆಚ್ಚು ಕಂಡು ಬರುತ್ತೆ. ಸೊ ಇದರ ಒಂದು ಹಾವಳಿ ಏನಾದ್ರು ಅಥವಾ ಬಾಧೆ ಏನಾದ್ರು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂತು ಅಂತಂದರೆ ಈ ಒಂದು ಅಕ್ಯಾರಿಸೈಡ್ಸ್ ಅಂತ ಹೇಳ್ತೀವಿ, ನುಸಿನಾಶಕಗಳಾದ ಈ ಫೆನಜಾಕ್ವಿನ್ 10 EC ಅಥವಾ ಪ್ರೊಪರ್ಗೈಟ್ 57 ECಯನ್ನು ಪ್ರೊಪರ್ಗೈಟ್ ನುಸಿನಾಶಕವನ್ನು 1.8ರಿಂದ 2 ಮಿಲಿಯನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಿ, ಅಥವಾ ಫೆನಜಾಕ್ವಿನ್ 10 ECಯನ್ನು 1 ಮಿಲಿಯನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಿಸೋದ್ರಿಂದ ಇದರ ಒಂದು ಹತೋಟಿಯನ್ನು ನಾವು ಮಾಡಬಹುದು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಮೂರನೆಯದಾಗಿ ಬೇರು ತಿನ್ನುವ ಹುಳುಗಳ ಗುಂಪಿಗೆ ಮೊದಲನೆಯದು ಗೊಣ್ಣೆ ಹುಳು ಅಥವಾ ಬೇರು ತಿನ್ನುವ ಹುಳು, ಎರಡನೇದಾಗಿ ಗೆದ್ದಲುಗಳು. ಈ ಒಂದು 2 ಕೀಟಗಳು ಕಬ್ಬಿನಲ್ಲಿ ಬೇರು ತಿನ್ನುವ ಗುಂಪಿನಲ್ಲಿ ಬರುತ್ತವೆ. ಮೊದಲನೇದಾಗಿ ನಾವು ಈ ಗೊಣ್ಣೆ ಹುಳುವನ್ನು ಕಂಡುಹಿಡಿಯುವುದು ಅಥವಾ ಗುರುತಿಸುವುದು, ಅದರ ಹತೋಟಿ ಕ್ರಮಗಳನ್ನು ನಾವು ಇಲ್ಲಿ ತಿಳಿಯೋಣ. ಪ್ರಮುಖವಾಗಿ ಗೊಣ್ಣೆ ಹುಳುವಿನ ಬಾಧೆಯನ್ನು ಗುರುತಿಸುವುದು ಬಹಳ ಕಷ್ಟಕರವಾಗಿರುತ್ತೆ. ಏನಕ್ಕೆ ಅಂತಂದರೆ ಇದರ ಒಂದು ಹಾನಿಯ ಗುಣಲಕ್ಷಣಗಳು ನಮಗೆ ಬೆಳೆಯ ಅರ್ಧ ಹಂತದವರೆಗೂ ನಮಗೆ ಯಾವುದೇ ಕಾರಣಕ್ಕೂ ತಿಳಿದು ಬರುವುದಿಲ್ಲ. ಯಾಕಂತಂದರೆ ಅದರ ಒಂದು ಮರಿಹುಳುಗಳು ಏನು ಮಾಡ್ತವೆ ಅಂದರೆ ಭೂಮಿಯ ಒಳಗಡೆ ಇದ್ದು ಬೇರನ್ನು ನಾಶಪಡಿಸುವುದರಿಂದ ಅದರ ಹಾನಿಯ ಗುಣಲಕ್ಷಣಗಳು ಬೆಳೆಯ ಅರ್ಧ ಅವಧಿ ಆದ ಮೇಲೆ ನಮಗೆ ಕಂಡುಬರ್ತದೆ. ಈ ಒಂದು ಗೊಣ್ಣೆ ಹುಳುವಿನ ಈ ಒಂದು ಜೀವನ ಚಕ್ರವನ್ನು ಮೊದಲು ತಿಳಿದು ನಂತರ ಅದರ ಹತೋಟಿಯ ಕ್ರಮಗಳನ್ನು ತಿಳಿದುಕೊಳ್ಳೋಣ. ಈ ಗೊಣ್ಣೆ ಹುಳು
ಜೀವನ ಚಕ್ರವನ್ನು ನಾವು ಯಾಕೆ ಮೊದಲು ತಿಳ್ಕೊಳ್ಬೇಕು ಅಂತಂದರೆ, ಅದರ ಜೀವನ ಚಕ್ರವನ್ನು ನಾವು ಭೇದಿಸಿದರೆ ಮಾತ್ರ ನಾವು ಸಂಪೂರ್ಣ ಅಥವಾ 80-90% ನಾವು ಹತೋಟಿಯನ್ನು ಮಾಡ್ಬೋದು. ಸಾಮೂಹಿಕವಾಗಿ ಮಾಡಬೇಕು. ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಗೊಣ್ಣೆ ಹುಳುವಿನ ಹತೋಟಿ ಮಾಡಬೇಕು ಅಂತಂದರೆ ಸಾಮೂಹಿಕವಾಗಿ ಕೈ ಜೋಡಿಸಿ ಅದರ ಜೀವನ ಚಕ್ರವನ್ನು ತಿಳಿದು ತದನಂತರ ಅದರ ಒಂದು ಹತೋಟಿ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮೊದಲನೇದಾಗಿ ನಾವು ಅದರ ಜೀವನ ಚಕ್ರವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ ಬನ್ನಿ. ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇ ಮಳೆ ಬಿದ್ದ ನಂತರ ಅಂದರೆ ಫಸ್ಟ್ ಶವರ್ ಅಂತ ಹೇಳ್ತೀವಲ್ಲ, ಆವಾಗ ಭೂಮಿಯಿಂದ ಆ ದುಂಬಿಗಳು, ಗೊಣ್ಣೆ ಹುಳುವಿನ ದುಂಬಿಗಳು ಹೊರಬಂದು ಏನು ಮಾಡ್ತವೆ ಅಂತಂದರೆ, ಅದಕ್ಕೆ ಪ್ರಿಯಕರವಾದ ಸೊಪ್ಪುಗಳ ಗಿಡಗಳ ಮೇಲೆ ಅಥವಾ ಮರದ ಎಲೆಗಳ ಮೇಲೆ, ಟೊಂಗೆಗಳ ಮೇಲೆ ಬಂದು ಕೂರ್ತವೆ. ಆ ದುಂಬಿಗಳು ಏನು ಮಾಡ್ತವೆ ಅಂತಂದರೆ, ಫಸ್ಟು ಅದು ಎಮರ್ಜ್ ಅಥವಾ ಅವು ಭೂಮಿಯಿಂದ ಹೊರಗಡೆ ಬರಬೇಕು ಅಂತಂದರೆ ಮೊದಲನೇದಾಗಿ 6 ಗಂಟೆಯ ಮೇಲೆ ಏನಾದರೂ ಮಳೆ ಆಯಿತು ಅಂತಂದರೆ ಅದರ ನಾಳೆ ಭೂಮಿಯಿಂದ ಹೊರಗಡೆ ಬರ್ತವೆ. 6 ಗಂಟೆ ಒಳಗಡೆ ಅಥವಾ 4 ಗಂಟೆ ಒಳಗಡೆ ಆ ದಿನದಲ್ಲಿ ಏನಾದ್ರು ಮಳೆ ಆಯಿತು ಅಂತಂದರೆ ಅವತ್ತೇ ಸಾಯಂಕಾಲ 7 ಗಂಟೆಯಿಂದ 7:20 ಸಮಯದಲ್ಲಿ ದುಂಬಿಗಳು ಹೊರಬರ್ತವೆ. ಹೊರಬಂದಂತಹ ದುಂಬಿಗಳು ಏನು ಮಾಡ್ತವೆ ಅಂತಂದರೆ, ಅದಕ್ಕೆ ಬಹಳ ಪ್ರಿಯಕರವಾದ ತಿನಿಸುಗಳು ಯಾವುದು ಅಂತಂದರೆ, ಈ ಒಂದು ಬೇವಿನ ಎಲೆ ಆಗಿರ್ಬೋದು, ಎಕ್ಕದ ಗಿಡ ಆಗಿರ್ಬೋದು, ಅಗಸೆ ಆಗಿರ್ಬೋದು, ಹೆಬ್ಬೇವಾಗಿರ್ಬೋದು, ನುಗ್ಗೆ ಆಗಿರಬಹುದು, ಹೊಂಗೆ ಆಗಿರ್ಬೋದು, ಆ ಥರದ ಹಲವಾರು ಎಲೆಗಳನ್ನು ಅದು ಇಷ್ಟಪಟ್ಟು ಆ ಒಂದು ಮರಗಳ ಮೇಲೆ ಹೆಚ್ಚು ಅದು ಕ್ರೋಢೀಕೃತವಾಗಿರೋದು ಯಾವುದರಲ್ಲಿ ಅಂತಂದರೆ ಬೇವಿನ ಎಲೆಗಳ ಮೇಲೆ ಅದು ಹೆಚ್ಚು ಕ್ರೋಢೀಕರಣ ಅಂದರೆ ಬಂದು ಕೂತ್ಕೊಳ್ತವೆ. ಆ ಒಂದು ಮರಗಳ ಸಂತತಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅದರ ಆ ಒಂದು ಪ್ರೌಢದುಂಬಿಗಳ ನಾವು ಒಂದು ಹಾರಾಟವನ್ನು ನಾವು ನೋಡ್ಬೋದು. ಅದಾದ ನಂತರ ಸಮಯ 7 ಗಂಟೆಯಿಂದ 7:15 ಒಳಗಡೆ ಒಂದು ದುಂಬಿ ಬಂದು ಸರ್ವೆಯನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾವ ರೀತಿ ಅಂತಂದರೆ, ನಮಗೆ ಏನಾದರೂ ಗಾಳಿ ಮಳೆ ಜಾಸ್ತಿ ಇದೆಯಾ, ಮಿಂಚು ಜಾಸ್ತಿ ಇದೆಯಾ, ನಮ್ಮ ಒಂದು ಕ್ರಿಯೆಗೆ ಅಥವಾ ಭೋಜನಕ್ಕೆ ಏನಾದರೂ ಅಡಚಣೆಗಳು ಆಗ್ತವ ಅನ್ನೋದನ್ನು 1-3 ದುಂಬಿಗಳು ಬಂದು ಸರ್ವೆ ಮಾಡ್ಕೊಂಡು ಹೋಗ್ಬಿಟ್ಟು ಮಿಕ್ಕಿದಂತಹ ದುಂಬಿಗಳಿಗೆ ಅವು ಸಂದೇಶವನ್ನು ರವಾನಿಸ್ತವೆ. ತದನಂತರ ಎಲ್ಲ ಸರಿಯಾಗಿದೆ ಅಂತ ಆದಮೇಲೆ ಎಲ್ಲ ದುಂಬಿಗಳು 7 ಗಂಟೆಯಿಂದ 7:15 ಒಳಗಡೆ ಭೂಮಿಯಿಂದ ಹೊರಗಡೆ ಬರ್ತವೆ. ಭೂಮಿಯಿಂದ ಹೊರಗಡೆ ಬಂದು ಬೇವಿನ ಮರದಲ್ಲಿ, ಈಗ ಒಂದು ಉದಾಹರಣೆಯಾಗಿ ತಗೊಳ್ತು ಅಂತಂದರೆ, ಬೇವಿನ ಎಲೆಗಳ ಮೇಲೆ ಅಥವಾ ಟೊಂಗೆಗಳ ಮೇಲೆ ಕೂತು ಮೊದಲನೆಯದಾಗಿ ಗಂಡು ಮತ್ತು ಹೆಣ್ಣು ಸಂಭೋಗವನ್ನು ಹೊಂದುತ್ತವೆ. ಸಂಭೋಗವನ್ನು ಹೊಂದಿ ಅದಾದ ನಂತರ ಎರಡೂ ದುಂಬಿಗಳು ಬೇವಿನ ಎಲೆಯನ್ನು ಅಥವಾ ಏನು ಅದಕ್ಕೆ ಇಷ್ಟವಾದಂತಹ ಒಂದು ಆಹಾರವನ್ನು ಸೇವಿಸ್ತಾ ಹೋಗ್ತಾ ಇರ್ತವೆ. ಹೆಚ್ಚು ನಾವು ಬೇವಿನ ಮರಗಳಲ್ಲಿ ನಾವು ಕಾಣಬಹುದು. ಅದಾದ ಮೇಲೆ ಊಟ ಸಂಪೂರ್ಣವಾಗಿ ತಿಂದಾದಮೇಲೆ ಭೂಮಿಯ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಭೂಮಿಯ ಒಳಗಡೆ ಹೋಗಿ ಸೇರ್ಕೊಂಡು ಆ ಪ್ರೌಢ ದುಂಬಿ ಏನು ಮಾಡುತ್ತೆ ಅಂದರೆ, ಮಣ್ಣಿನ ಕುಡಿಕೆಯಲ್ಲಿ ಮುತ್ತಿನಂತಹ ಆ ಮೊಟ್ಟೆಗಳು ಯಾವ ರೀತಿ ಅಂದರೆ ಮುತ್ತು, ಪರ್ಲ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಣ್ಣಿನ ಕುಡಿಕೆಯ ಒಳಗಡೆ ಇಡ್ತದೆ. ಅಂದರೆ ಸುಮಾರು 3-4 ದಿನಗಳವರೆಗೆ ಮೊಟ್ಟೆಯನ್ನು ಸತತವಾಗಿ ಇಡ್ತಾ ಹೋಗ್ತಾ ಇರುತ್ತೆ. ಅಂದರೆ ಇವತ್ತು ಮಳೆ ಹೂದು ಸಂಭೋಗ ಆಗಿದೆ, ಮಣ್ಣಿಗೆ ಸೇರಿದೆ, ಪುನಃ ನಾಳೆ 7 ಗಂಟೆಯಿಂದ 7:15 ಬರುತ್ತೆ, ಎದ್ದು ಬಂದು ಊಟ ಮಾಡ್ಕೊಳುತ್ತೆ, ಪುನಃ ಅಂದರೆ ಆಹಾರವನ್ನು ಸೇವಿಸಿ ಮಣ್ಣಿಗೆ ಸೇರಿಕೊಂಡು ಮೊಟ್ಟೆಯನ್ನು ಇಟ್ಟು ಇದೇ ರೀತಿ 3-4 ದಿನಗಳ ಕಾಲ ಮೊಟ್ಟೆಯನ್ನು ಇಡ್ತಾ ಹೋಗ್ತಾ ಇರುತ್ತೆ. ಈ ಒಂದು ಮೊಟ್ಟೆಯು 8-10 ದಿನಗಳ ಕಾಲ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. 8-10 ದಿವಸ ಆದಮೇಲೆ ಆ ಒಂದು ಮುತ್ತಿನಂತಹ ಮೊಟ್ಟೆಯಿಂದ ಹೊರಬಂದಂತಹ ಮರಿ ಹುಳುಗಳು ಸರಿಸುಮಾರು 140-180 ದಿನಗಳ ಕಾಲವರೆಗೆ ಮರಿಗಳು ಅವಧಿ ಇರುತ್ತೆ. ಈ ಒಂದು ಮರಿಗಳು ಯಾವ ರೀತಿ ಇದೆ ಅಂತಂದರೆ 4 ಹಂತಗಳಿದ್ದಾವೆ. ಅಂದರೆ ಜ್ವರ ಅಂತ ಹೇಳ್ತೀವಲ್ಲ ಅದು ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಮೊದಲನೇ ಹಂತದ ಮರಿಹುಳುಗಳು ಏನು ಮಾಡ್ತವೆ ಅಂತಂದರೆ, ಯಾವುದೇ ಕಾರಣಕ್ಕೂ ಈ ಒಂದು ಕಬ್ಬಿನ ಬೇರುಗಳಾಗಿರ್ಬೋದು ಅಥವಾ ಯಾವುದೇ ತರಹದ ಬೇರುಗಳನ್ನು ಅವಲಂಬಿಸಿ ಇದು ಇರುವುದಿಲ್ಲ. ಈ ಭೂಮಿಯಲ್ಲಿ ದೊರೆಯುವಂತಹ ಸಾವಯವ ಪದಾರ್ಥವನ್ನು ತಿಂದು ಮೊದಲನೇ ಹಂತದ ಮರಿಹುಳು ತನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇರುತ್ತೆ. 2ನೇ ಹಂತಕ್ಕೆ ಬಂದಾಗ
ಮೊದಲನೇ ಜ್ವರದಿಂದ ಎರಡನೇ ಜ್ವರಕ್ಕೆ ಬಂದಾಗ, ಎರಡನೇ ಹಂತ ಮರಿಹುಳುಗಳು ಬಂದಾಗ 3, 2, 3, 4ನೇ ಹಂತದ ಮರಿಹುಳುಗಳು ಈ ಒಂದು ಬೆಳೆಯ ಬೇರುಗಳ ಅವಲಂಬಿತವಾಗಿರುವುದರಿಂದ ಪೂರ್ತಿ ಪ್ರಮಾಣದ ನಷ್ಟವನ್ನು 2, 3 ಮತ್ತು 4ನೇ ಹಂತದ ಮರಿಹುಳುಗಳು ಹಾನಿಯನ್ನು ಬಹಳ ಉಂಟು ಮಾಡ್ತವೆ. 2, 3 ಮತ್ತು 4 ಮರಿಹುಳುಗಳು ಏನು ಮಾಡ್ತವೆ ಅಂದರೆ ಬೆಳೆಯ ಬೇರುಗಳನ್ನು ತಿಂದು ಅದರ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತವೆ. ಇದು ಸರಿಸುಮಾರು 140ರಿಂದ 180ರಿಂದ 190 ದಿನಗಳ ಕಾಲವರೆಗೂ ಆ ಒಂದು ಮರಿಹುಳುಗಳ ಅಂತ ಇರುತ್ತದೆ. ಅದಾದ ನಂತರ ಮರಿಹುಳುಗಳು ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಗೆ ಹೋದಾಗ 10ರಿಂದ 20 ದಿವಸಗಳ ಕಾಲ ಕೋಶಾವಸ್ಥೆಯಲ್ಲಿರ್ತದೆ. ಅದಾದಮೇಲೆ ಹೈಬರ್ನೇಷನ್ ಅಂತ ಹೇಳ್ತೀವಿ, ಅಂದರೆ ಕೋಮಾ ಸ್ಟೇಜ್ಗೆ ಹೋಗ್ಬಿಡೋದು. ಆ ರೀತಿಯಾಗಿ ಮುಂದಿನ ಮಳೆ ಆಗುವವರೆಗೂ ಅವು ಕೋಶಾವಸ್ಥೆಯಲ್ಲಿ ಹೈಬರ್ನೇಷನ್ ಅಂದರೆ ಕೋಮಾ ಸ್ಟೇಜ್ನಲ್ಲಿ ಇರುತ್ತದೆ. ಪುನಃ ಯಾವಾಗ ಮಳೆ ಬೀಳುತ್ತೆ ಆವಾಗ ಅದರ ಜೀವನ ಚಕ್ರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಇದಿಷ್ಟು ಈ ಒಂದು ಗೊಣ್ಣೆ ಹುಳುವಿನ ಜೀವನ ಚಕ್ರ. ಇದರ ಒಂದು ಹಾನಿಯ ಗುಣಲಕ್ಷಣಗಳು ಯಾವ ರೀತಿ ಇದ್ದಾವೆ ಅಂತಂದರೆ, ಇದು ಭೂಮಿಯ ಒಳಗಡೆ ಇರೋದರಿಂದ 2, 3, 4ನೇ ಹಂತದ ಮರಿಹುಳುಗಳು ಬೆಳೆಗಳಿಗೆ ಬಾಧಿಸುವುದರಿಂದ ಅದರ ಒಂದು ಹಾನಿ ಲಕ್ಷಣಗಳು ಕಬ್ಬಿನಲ್ಲಿ ಬೆಳೆಯ ಅರ್ಧ ಅವಧಿ ಆದಮೇಲೆ ನಮಗೆ ಜಾಸ್ತಿ ಕಂಡು ಬರ್ತವೆ. ಯಾವ ರೀತಿ ಅಂದರೆ ಅಲ್ಲಿ ಪ್ಯಾಚ್ಗಳಲ್ಲಿ, ಅಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮಧ್ಯದಲ್ಲಿ ಒಣಗಿರುವ ತೆಂಡೆಗಳು ಕಂಡು ಬರ್ತವೆ. ಮತ್ತು ನಾವು ಜಾಸ್ತಿ ನೀರನ್ನು ಹಾಯಿಸ್ತು ಅಂತಂದರೆ ಗಿಡಗಳು ಸ್ವಲ್ಪ ಗಾಳಿ ಏನಾದರೂ ಬೀಸ್ತು ಅಂತಂದರೆ ಈ ಸುಲಭವಾಗಿ ಆ ತೆಂಡೆಗಳು ಅಥವಾ ಇಡೀ ಬುಡನೆ ಬಿದ್ದು ಕೆಳಗಡೆ ಬಿದ್ದಿರುತ್ತೆ. ಅದನ್ನು ನಾವು ಲಾಡ್ಜಿಂಗ್ ಅಂತ ಹೇಳ್ತೀವಿ. ಈ ಒಂದು ಗುಣಲಕ್ಷಣಗಳು ಈ ಒಂದು ಕಬ್ಬಿನ ಗೊಣ್ಣೆ ಹುಳು ಅಥವಾ ಬೇರುವಿನ ಹುಳು ಒಂದು ಗುಣಲಕ್ಷಣಗಳು. ಇದನ್ನು ಯಾವ ರೀತಿ ಹತೋಟಿ ಮಾಡಬೇಕು ಅಂತಂದರೆ, ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ಇದರ ಹತೋಟಿ ಕ್ರಮಗಳನ್ನ ನೀವು ಸಮಗ್ರವಾಗಿ ಸಾಮೂಹಿಕವಾಗಿ ಮಾಡಬೇಕಾಗುತ್ತೆ. ಸಾಮೂಹಿಕವಾಗಿ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಅಕಸ್ಮಾತ್ ಏನಾದರೂ ನಿಮ್ಮ ಜಮೀನಿನಲ್ಲಿ ನೀವು ಒಬ್ಬರೇ ಮಾತ್ರ ಹತೋಟಿ ಮಾಡ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಪಕ್ಕದವರ ಜಮೀನಿನಲ್ಲಿ ಏನಾದರೂ ಅದರ ಹಾವಳಿ ಜಾಸ್ತಿ ಇತ್ತು ಅಂತಂದರೆ ಮುಂದಿನ ವರ್ಷ ನಿಮ್ಮ ಜಮೀನಿಗೂ ಬರುತ್ತೆ. ನೀವು ಹತೋಟಿ ಮಾಡಿದ್ರೂ ಮುಂದಿನ ವರ್ಷ ಬೇರೆಯವ್ರ ಜಮೀನಿಂದ ನಿಮ್ಮ ಜಮೀನಿಗೆ ಬರ್ತದೆ. ಸೊ ಆದ ಕಾರಣ ನಾವು ಸಾಮೂಹಿಕವಾಗಿ ಎಲ್ಲರೂ ಒಗ್ಗೂಡಿ ನಾವು ಹತೋಟಿ ಕ್ರಮಗಳನ್ನ ಮಾಡಬೇಕಾಗತ್ತೆ. ಹತೋಟಿ ಕ್ರಮಗಳು ಯಾವ ರೀತಿ ಇದ್ದಾವೆ ಅಂತಂದರೆ, ಇದರ ಒಂದು ಹಾವಳಿ ಏನಾದರೂ ಜಾಸ್ತಿ ಕಂಡು ಬಂತು ಅಂತಂದರೆ ನಾವು ಮೊದಲನೇದಾಗಿ ಬೆಳೆ ಪರಿವರ್ತನೆಗೆ ಹೋಗ್ಬಿಡ್ಬೇಕು. ಬೆಳೆ ಪರಿವರ್ತನೆ ಅಂದರೆ ಕಬ್ಬು ಅಥವಾ ಸೊಲನೇಸಿಯಸ್ ಕ್ರಾಪ್ ಏನಿರ್ತವೆ ಅದಕ್ಕೆ ಬೇರು ಇಷ್ಟಪಡುವುದಿಲ್ವಲ್ಲ ಅಂಥ ಒಂದು ಬೇರುಗಳನ್ನ ನಾವು ಅದಕ್ಕೆ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ಕಬ್ಬಿನಲ್ಲಿ ಏನಾದ್ರು ಜಾಸ್ತಿ ಅದರ ಹಾವಳಿ ಕಂಡು ಬಂತು ಅಂತಂದರೆ ನಾವು ಭತ್ತಕ್ಕೆ ಹೋಗಬೇಕಾಗುತ್ತೆ. ಭತ್ತವನ್ನು ನಾಟಿ ಮಾಡಿ ಅದಕ್ಕೆ ಯಾವುದೇ ಥರದ ಕಬ್ಬಿನ ಬೇರುಗಳು ಸಿಗಬಾರ್ದಂಗೆ ನಾವು ಬೆಳೆ ಪರಿವರ್ತನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇ ಮಳೆ ಬಿದ್ದ ನಂತರ ರೈತರು ಸಾಮೂಹಿಕವಾಗಿ ಏನು ಮಾಡಬೇಕು ಅಂತಂದರೆ, ಎಲ್ಲರೂ ಸಂಜೆ ಸುಮಾರು 6 ಗಂಟೆಯಿಂದ 8 ಗಂಟೆವರೆಗೂ ಸ್ವಲ್ಪ ನಿಗಾ ವಹಿಸಿ ತಮ್ಮ ಜಮೀನುಗಳಲ್ಲಿ ಎಲ್ಲಿ ಹಾನಿ ಜಾಸ್ತಿ ಇರ್ತದೋ ಅಲ್ಲಿ ಜಮೀನುಗಳಲ್ಲಿ ಈ ಒಂದು ಪೆಟ್ರೋಮ್ಯಾಕ್ಸ್ ಲ್ಯಾಂಪ್ ಅಥವಾ LED ಲೈಟ್ ಅಥವಾ ಟಾರ್ಚ್ ಯಾವುದಾದ್ರೂ ಬಳಸಿ. 1 ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಪ್ರಕಾಶಮಾನವಾದ ಒಂದು ಬೆಳಕು ಬರುವಂತಹ ಒಂದು ಲೈಟ್ ಟ್ರ್ಯಾಪ್ ಅಂತ ಹೇಳ್ತೀವಲ್ಲ, ಆ ಒಂದು ಲೈಟ್ ಟ್ರ್ಯಾಪ್ನ ಅಳವಡಿಸಿ ಎಲ್ಲೆಲ್ಲಿ ಬೇವಿನ ಮರಗಳು ಇರ್ತವೆ ಅಲ್ಲಿ ನೀವು ಲೈಟ್ ಟ್ರ್ಯಾಪ್ಸ್ ಅಥವಾ LED ಟಾರ್ಚ್ಗಳನ್ನ ಇಡ್ತು ಅಂತಂದರೆ ನಾವು ಈಸಿಯಾಗಿ ಸುಲಭವಾಗಿ ಆ ಒಂದು ಪ್ರೌಢ ದುಂಬಿಗಳ ಎಲ್ಲಿ ಹಾರು ಬರ್ತವೆ ಅವನ್ನು ನಾವು ಈಸಿಯಾಗಿ ನಾವು ಎಲೆಗಳ ಮೇಲೆ ಕೂತಿರ್ತವೆ, ಬೇವಿನ ಟೊಂಗೆಗಳ ಮೇಲೆ ಕೂತಿರ್ತವೆ, ಎಕ್ಕದ ಗಿಡದ ಮೇಲೆ ಕೂತಿರ್ತದೆ, ಅದನ್ನು ನಾವು ದುಂಬಿಗಳನ್ನು ಪ್ರೌಢ ದುಂಬಿಗಳು ಏನು ಸಂಭೋಗ ಮಾಡ್ತಾ ಇರ್ತವೆ ಮತ್ತು ಆಹಾರವನ್ನು ಸೇವಿಸ್ತಾ ಇರ್ತವೆ ಅಂಥ ಒಂದು ದುಂಬಿಗಳನ್ನು ನಾವು ಹಿಡಿದು ಒಂದು ಬಕೆಟ್ ನೀರಿಗೆ ಒಂದು ಶಾಂಪು ಅಥವಾ 2 ರಿಂದ 3 ರೂಪಾಯಿದು ಒಂದು ಡಿಟರ್ಜೆಂಟ್ ಪೌಡರ್ನ ಹಾಕಿ ಆ ಒಂದು ನೀರಿನ ಒಳಗಡೆ ಆ ಹಿಡಿದುಕೊಂಡಂತಹ ಪ್ರೌಢ ದುಂಬಿಗಳನ್ನು ನಾವು ಒಳಗಡೆ ಹಾಕಿ ಸಾಯಿಸ್ಬೋದು. ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ, ಅಲ್ಲಲ್ಲಿ ಎಕರೆಗೆ ಸುಮಾರು ಒಂದು 5 ರಿಂದ 6 ಕಡೆ ನಾವು ಬೆಂಕಿಯನ್ನು ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಬೆಂಕಿಗೆ ಅಟ್ರಾಕ್ಟ್ ಆಗುತ್ತೆ, ಬೋನ್ ಫೈರ್ ಅಂತ ನಾವು ಹೇಳ್ತೀವಿ. ಆ ಒಂದು ಸುಮಾರು 6 ರಿಂದ 8 ಕಡೆ ನಾವು ಏನಾದರೂ ಬೆಂಕಿಯನ್ನು ಹಾಕ್ತು ಅಂತಂದರೆ ಅಲ್ಲಿಗೆ ಅದು ಅಟ್ರಾಕ್ಟ್ ಆಗುತ್ತೆ, ಅಂದರೆ ಆಕರ್ಷಿತಗೊಂಡು ಅದರ ಒಳಗಡೆ ಬಿದ್ದು ಸಾಯ್ತವೆ.
ಮೂರನೇದು ಏನು ಮಾಡಬೇಕು ಅಂತಂದರೆ ಇದರ ಹಾವಳಿ ಏನಾದರೂ ಜಾಸ್ತಿ ಕಂಡು ಬಂತು ಅಂತಂದರೆ ನಾವು ಆ ಒಂದು ಜೈವಿಕ ಕೀಟನಾಶಕಗಳು ಅಂದರೆ ಬಯೋಕಂಟ್ರೋಲ್ ಏಜೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮೆಟ್ರೈಸಿಯಮ್ ಅನೆಸೋಪ್ಲಿ ಅಂತ ಬರುತ್ತೆ. ಅದು ಮತ್ತು ರೋಗಕಾರಕ ಶಿಲೀಂಧ್ರಗಳು ಇವೆಲ್ಲ ಮೆಟ್ರೈಸಿಯಮ್ ಅನೆಸೋಪ್ಲಿ, ಬೆವಿರಿಯಾ ಬ್ರಾಂಗೈಟಿ ಇವೆರಡೂ ಈ ರೋಗಕಾರಕ ಶಿಲೀಂಧ್ರಗಳಾಗಿರೋದ್ರಿಂದ ಯಾವುದೇ ಹಂತದ ಮೊಟ್ಟೆ ಆಗಿರ್ಬೋದು, ಮರಿಹುಳು ಆಗಿರ್ಬೋದು, ಕೋಶಾವಸ್ಥೆ ಆಗಿರ್ಬೋದು ಅಥವಾ ಪ್ರೌಢದುಂಬಿ ಆಗಿರ್ಬೋದು, ಎಲ್ಲದಕ್ಕೂ ಈ ಒಂದು ಶಿಲೀಂಧ್ರಗಳು ರೋಗವನ್ನು ಉಂಟು ಮಾಡಿ ಅದರ ಸಂತತಿಯನ್ನು ಕೊನೆಗೊಳಿಸ್ತವೆ. ಸೊ ಹಂಗಾಗಿ ನಾವು ಭೂಮಿಗೆ ನಾಟಿ ಮಾಡುವ ಸಮಯದಲ್ಲಿ ಅಥವಾ ಅದರ ಹಾವಳಿ ಜಾಸ್ತಿ ಕಂಡು ಬಂತು ಅಂದರೆ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ 5ರಿಂದ 6 kg ಈ ರೋಗಕಾರಕ ಶಿಲೀಂಧ್ರನಾಶಕಗಳನ್ನು ಬೆರೆಸಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸುವುದರಿಂದ ಆ ಒಂದು ಯಾವುದೇ ಹಂತದಲ್ಲಿದ್ದರೂ ಅದಕ್ಕೆ ರೋಗ ಉಂಟಾಗಿ ಅದರ ಜೀವನವನ್ನು ಕೊನೆಗೊಳಿಸ್ಬೋದು. ಅದಾದ ನಂತರ ಕೀಟನಾಶಕಗಳ ಸಿಂಪರಣೆಗೆ ಹೋಗ್ತು ಅಂತಂದರೆ ನಾವು ಕ್ಲೋರೋಪೈರಿಪಾಸ್ 50 EC ಅಥವಾ ಕ್ಲೋರೋಪೈರಿಪಾಸ್ 20 EC ಎರಡು ಕೀಟನಾಶಕಗಳನ್ನು 5ರಿಂದ 10 ಮಿಲಿಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಗಿಡದ ಬುಡಕ್ಕೆ ನಾವು ಸಿಂಪರಣೆ ಮಾಡದೇ ನಾವು ನಾಜಲ್ನ ಓಪನ್ ಮಾಡಿಬಿಟ್ಟು ಗಿಡದ ತೆಂಡೆಗೆ ನಾವು ಬಿಡಬೇಕಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಬರುತ್ತೆ. ಏನಕ್ಕೆ ಅಂತಂದರೆ ಈ ಒಂದು ಕೀಟನಾಶಕಗಳ ವಾಸನೆ ಏನಾದರೂ ಅವುಗಳಿಗೆ ಬಂತು ಅಂತಂದರೆ ಅವು ಭೂಮಿಯ ಒಳಗಡೆ ಹೋಗಿ ಸೇರಿಬಿಡ್ತವೆ. ಆ ಒಂದು ಕೀಟನಾಶಕಗಳ ಸಿಂಪರಣೆ ಅಥವಾ ಸುರಿಯೋದರಿಂದ ಯಾವುದೇ ಕಾರಣಕ್ಕೂ ಅದನ್ನು ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಒಂದು ವಾಸನೆಗೆ ಒಳಗಡೆನೇ ಇರ್ತವೆ, ಮೇಲ್ಗಡೆ ಬರುವುದಿಲ್ಲ. ಮೂರನೆಯದು ಅದರ ಹಾವಳಿ ಏನಾದ್ರು ಜಾಸ್ತಿ ಕಂಡು ಬಂತು ಅಂತಂದರೆ ನಾವು ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಹಾಯಿಸಬೇಕಾಗುತ್ತೆ. ನೀರನ್ನು ಹಾಯಿಸೋದ್ರಿಂದ ಏನಾಗ್ತವೆ ಅಂತಂದರೆ ಒಳಗಡೆ ಇರುವಂತಹ ಭೂಮಿಯಿಂದ ಬೇರನ್ನು ತಿಂತಾ ಇರುವಂಥ ಏನು ಮಾಡ್ತವೆ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ತೆಂಡೆಗಳು ಏನು ಬರ್ತವೆ ಅಲ್ಲಿ 1.5 ಸೆಂಟಿಮೀಟ್ರ್ ಕೆಳಗಡೆ ಎಲ್ಲ ಕ್ರೋಢಿತವಾಗಿರ್ತವೆ, ಎಲ್ಲ ಬಂದು ಅಲ್ಲಿ ಕೂತಿರ್ತವೆ. ಸೊ ಅವಾಗ ನಾವು ಏನು ಮಾಡಬೇಕು ಅಂತಂದರೆ ಮ್ಯಾನ್ಯುವಲ್ ಆಗಿ ಆ ಒಂದು ಮರಿಹುಳುಗಳು ಯಾವುದೇ ಹಂತದಲ್ಲಿದ್ರೂ ಅದನ್ನು ನಾವು ಕೆಮಿಕಲ್ಗಳು ಅಂದರೆ ಕೀಟನಾಶಕಗಳನ್ನ ಅಂದರೆ ಸುರಿಯೋದರಿಂದ ಅದನ್ನು ನಾಶ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಗುದ್ದಲಿಯಲ್ಲಿ ಅಗೆದು ಆ ಒಂದು ಮರಿಹುಳುಗಳನ್ನ ಹಿಡಿದು ಅದನ್ನು ನಾವು ನೀರಿನಲ್ಲಿ ಎದ್ದಿ ಅಥವಾ ಏನು ಸೋಪಿನ ಪೌಡ್ರ್ ಏನು ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಅದ್ದಿ ನಾವು ಅದರ ಹತೋಟಿಯನ್ನು ಮಾಡ್ಬೋದಾಗಿದೆ. ಈ ಒಂದು ಸಂಪೂರ್ಣ ಹತೋಟಿ ಕ್ರಮಗಳನ್ನು ರೈತ ಬಾಂಧವರು ಸಾಮೂಹಿಕವಾಗಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಅದಾದ ನಂತರ ಬೇರು ತಿನ್ನುವ ಹುಳುಗಳ ಗುಂಪಿನಲ್ಲಿ ಗೆದ್ದಲು ಬರುತ್ತೆ. ಈ ಗೆದ್ದಲು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಸ್ಯಾಂಡಿ ಲೋಮ್ ಸಾಯಿಲ್ಸ್ ಜಾಸ್ತಿ ಇರುತ್ತೆ, ಅಂದರೆ ಮರಳು ಮಿಶ್ರಿತ ಮಣ್ಣಿನಲ್ಲಿ ಮತ್ತು ಕಡಿಮೆ ನೀರಾವರಿ ಪ್ರದೇಶಗಳಲ್ಲಿ ಜಾಸ್ತಿ ಇದರ ಹಾವಳಿ ಕಂಡು ಬರುತ್ತೆ. ಇದು ಯಾವ ರೀತಿ ಅಂತಂದರೆ ಇದರ ಹಾನಿಯ ಗುಣಲಕ್ಷಣಗಳು ಯಾವ ರೀತಿ ಇದೆ ಅಂದರೆ ಕಬ್ಬು ನಾಟಿ ಮಾಡಿದ ದಿನದಿಂದ ಹಿಡಿದು ಕಬ್ಬು 30 ದಿನಗಳಾಗೋವರೆಗೂ 60 ದಿನಗಳಾಗೋವರೆಗೂ ಇದರ ಬಾಧೆ ಕಂಡು ಬರುತ್ತೆ. ಕಂಡು ಬಂದಾಗ ಅದರ ಹಾನಿಯ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತಂದರೆ ಒಳಗಡೆ ಇರುವಂತಹ ಎಲ್ಲವನ್ನು ಅಂಗಾಂಶ ಆಗಿರ್ಬೋದು, ಫೈಬರ್ ಕಂಟೆಂಟ್ ಆಗಿರ್ಬೋದು ಎಲ್ಲವನ್ನು ತಿಂದು ಕಬ್ಬನ್ನು ನಾಟಿ ಮಾಡಿರೋದನ್ನ ಟೊಳ್ಳಾಗಿ ಸಂಪೂರ್ಣವಾಗಿ ನಾಶ ಮಾಡಿರುತ್ತೆ. ಅದರಿಂದ ಯಾವುದೇ ತರಹದ ಮೊಳಕೆಗಳನ್ನ ನಾವು ನೋಡೋದಿಲ್ಲ. ಹಾಗಾಗಿ ಕ್ರಾಪು ಫುಲ್ಲು ಫೇಲ್ಯೂರ್ ಅಂತ ಹೇಳ್ತಿರ್ತಾರೆ. ಈ ಒಂದು ಗೆದ್ದಲಿನ ಹಾವಳಿ ನಮ್ಮ ಒಂದು ಪ್ರದೇಶದಲ್ಲಿ ಕಡಿಮೆ ಇರುವುದರಿಂದ ಯಾವುದೇ ತರಹದ ಭಯಪಡುವ ಅವಶ್ಯಕತೆ ಇಲ್ಲ. ಇದರ ಒಂದು ಹತೋಟಿಯನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ನಾವು ಗೆದ್ದಲಿನ ಅವರ ಒಂದು ಗುಂಪನ್ನು ನಾವು ತಿಳಿಬೇಕಾಗುತ್ತೆ. ಗುಂಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವು ಸೋಷಿಯಲ್ ವರ್ಕರ್ಸ್, ಸಾಮೂಹಿಕ ಜೀವಿಗಳು. ಯಾವ ರೀತಿ ಅಂತಂದರೆ ಅದರಲ್ಲೂ ಬಹಳ ಪ್ರಭೇದಗಳಿದ್ದಾವೆ. ನಾವು ಆ ಒಂದು ಗೆದ್ದಲಿನ ಒಂದು ಕುಟುಂಬವನ್ನು ನೋಡ್ತು ಅಂತಂದರೆ ಮೊದಲನೇದಾಗಿ ಗೆದ್ದಲಿನಲ್ಲಿ ರಾಣಿ ಗೆದ್ದಲು ಇರ್ತದೆ.
ಅದೇ ಆ ಒಂದು ಕುಟುಂಬವನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಸೈನಿಕ ಗೆದ್ದಲುಗಳಿರ್ತವೆ, ಮತ್ತು ಕೆಲಸಗಾರ ಗೆದ್ದಲುಗಳಿರ್ತವೆ. ಅವೆಲ್ಲವನ್ನು ನಾವು ಹತೋಟಿ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ರಾಣಿ ಗೆದ್ದಲನ್ನು ನಾವು ಸಾಯಿಸಬೇಕಾಗತ್ತೆ. ಯಾವ ರೀತಿ ಅಂತಂದರೆ, ನಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ತರಹದ ಹುತ್ತಗಳು ಕಂಡು ಬಂದರೆ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ, ಹುತ್ತಗಳಿಗೆ ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ಸ್, ಅಂದರೆ ಒಂದು ಟ್ಯಾಬ್ಲೆಟು 3 ಗ್ರಾಮ್ ಇರ್ತದೆ. ಅದನ್ನು ನಾವು ಪ್ರತಿ ಹುತ್ತಕ್ಕೆ 1 ರಿಂದ 2 ಮಾತ್ರೆಗಳನ್ನು, ಗುಳಿಗೆಗಳನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ನಾವು ಈ ಒಂದು ಕಾಟನ್ ಅಥವಾ ಹತ್ತಿ ಬಟ್ಟೆಯನ್ನು ಹತ್ತಿ ಬಟ್ಟೆ ಒಳಗಡೆ ಹಾಕಿ ಗಂಟಾಕಿ ಅದಕ್ಕೆ ಸ್ವಲ್ಪ ತೇವಾಂಶವನ್ನು ಮಾಡಿ ಆ ಒಂದು ಹುತ್ತದೊಳಗೆ ಹಾಕಿ, ಹುತ್ತದ ಬಾಯಿಗಳನ್ನು ಅಥವಾ ಎಲ್ಲಿ ರಂಧ್ರಗಳು ಕಂಡು ಬರ್ತವೆ ಅದನ್ನು ಎಲ್ಲವನ್ನು ನಾವು ಮಣ್ಣಿನಿಂದ ನಾವು ಸೀಲ್ ಮಾಡಬೇಕಾಗುತ್ತೆ. ಮಣ್ಣಿನಿಂದ ಮುಚ್ಚಿತು ಅಂತಂದರೆ ಅದರಿಂದ ಹೊರಬಂತ ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ಸು ಗ್ಯಾಸನ್ನು ರಿಲೀಸ್ ಮಾಡೋದರಿಂದ, ವಿಷಕಾರಕ ಅನಿಲವನ್ನು ಹೊರಗಡೆ ಬಿಡುವುದರಿಂದ ಅದರ ಒಂದು ರಾಣಿ ಹುಳುವನ್ನು ನಾವು ಆ ಹುತ್ತದ ಒಳಗಡೆ ಈಸಿಯಾಗಿ ನಾವು ಹತೋಟಿ ಮಾಡ್ತು ಅಂತಂದರೆ ಮುಂದಿನ ಸೈನಿಕ ಹುಳುಗಳು, ಕೆಲಸಗಾರ ಹುಳುಗಳು ಏನಿದ್ದಾವೆ ಅದನ್ನು ಈಸಿಯಾಗಿ ನಾವು ಸುಲಭವಾಗಿ ಹತೋಟಿಯನ್ನು ಮಾಡ್ಬೋದು. ಮತ್ತು ಕೀಟನಾಶಕಗಳಾದ ಕ್ಲೋರೋಪೈರಿಫಾಸ್ 20 ECಯನ್ನು ನಾವು 1 ಲೀಟರ್ ನೀರಿಗೆ 5 ರಿಂದ 10 ml ಅನ್ನು ನಾವು ಹಾಕೊಂಡು ಆ ಒಂದು ಹುತ್ತಗಳ ಎಲ್ಲಿ ಕಂಡು ಬರ್ತವೆ ಅದರ ಒಳಗಡೆ ಪೂರ್ತಿ ನಾವು ಒಂದು ಬಿಂದಿಗೆಯಿಂದ 2 ರಿಂದ 2.5 ಅಥವಾ 3 ಬಿಂದಿಗೆ ಪ್ರಮಾಣದಷ್ಟು ನಾವು ಕೀಟನಾಶಕವನ್ನು ನಾವು ಆ ಹುತ್ತದ ಒಳಗಡೆ ಬಿಟ್ಟು ರಾಣಿ ಜೇನನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಿದ್ರೆ ಗೆದ್ದಲನ್ನು ನಾವು ಭಾಳ ಸುಲಭವಾಗಿ ಹತೋಟಿಗೆ ತರ್ಬೋದು. ಇದರ ಒಂದು ಗೆದ್ದಲಿನ ಹಾವಳಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದರೆ ನಾಟಿ ಮಾಡುವ ಸಮಯದಲ್ಲಿ ಬಿತ್ತನೆ ತುಂಡುಗಳನ್ನು ಉಪಚರಿಸಬೇಕಾಗುತ್ತದೆ. ಉಪಚರಿಸಲು ನಾವು ಕೀಟನಾಶಕಗಳಾದ ಇಮಿಡಾಕ್ಲೋಪ್ರಿಡ್ 70WS ಅನ್ನು ನಾವು 1% ಕೀಟನಾಶಕವನ್ನು ಬಳಸಿ ನಾವು ಬಿತ್ತನೆ ಬೀಜದ ತುಂಡುಗಳನ್ನು ಉಪಚರಿಸಿ ನಂತರ ನಾಟಿ ಮಾಡೋದರಿಂದ ಸುಲಭವಾಗಿ ಈ ಗೆದ್ದಲಿನ ಹತೋಟಿಯನ್ನು ಮಾಡಬಹುದಾಗಿದೆ. ಇಷ್ಟೋ ತನಕ ನಮಗೆ ಶ್ರೀ ನಂದೀಶ್ GS ಅವರು ಕಬ್ಬಿನಲ್ಲಿ ಬರುವಂಥ ಕೀಟಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರು. ತುಂಬ ವಿವರವಾಗಿ ಅಚ್ಚುಕಟ್ಟಾಗಿ ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ಶುದ್ಧವಾದ ಕನ್ನಡದಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ, ಅದರ ಜೊತೆಗೆ ನಮ್ಮೊಂದಿಗೆ ಇಷ್ಟೊಂದು ಸಮಯವನ್ನು ಇಟ್ಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಿಂದ ನಿಮಗೂ ಒಂದಿಷ್ಟು ಮಾಹಿತಿಗಳು ಸಿಕ್ತು ಅಂತ ಭಾವಿಸ್ತಾ ನಮ್ಮ ಈ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.